ಟಿಕ್ 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 ಅಂತ ಬಂದ್ಬಿಟ್ಟು ದೇವಸ್ಥಾನ ಅದು. ಮೇನ್ ದೇವಸ್ಥಾನಕ್ಕೆ ಬರ್ಬೇಕಂತ ಅನ್ಕೊಂಡು ನೋಡಿ ಗೈಸ್, ನಮ್ಮ ಅಜ್ಜಿದು ಬೇಸಿಗೆ ಹೊರಟಿದೀವಿ. ಇದೇ ನಮ್ಮ ಊರಿನ ಮಲ್ಕೊಂಡಿಲ್ಲ ಗೈಸ್, ನಾಟಕ ಹೊಡಿತಾವ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟಿಕ್ 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 ಅಂತ ಬಂದ್ಬಿಡ್ಲಿ ಇಂಟ್ರೋ ಇಟ್ಕೋ, ಹೇಳ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಫುಲ್ ಆ ಕಡೆ ಇರೋದೆಲ್ಲ ಊರು, ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ವಾ, ಅದು ಎಲ್ಲ ಊರ ಹೊರಗಡೆ ದೇವಸ್ಥಾನ ಇದೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಾಸ್ಟ್ ಶುಕ್ರವಾರ ಜಾತ್ರೆ ಇತ್ತು, ನಾವು ಅವಾಗ ಇರಲಿಲ್ಲ. ಸೊ ಈ ಶುಕ್ರವಾರ ಹೋಗಿ ಪೂಜೆ ಮಾಡಿಕೊಂಡು ಬರೋಣ ಅಂತ ಪೂಜೆ ಮತ್ತು ಎಡೆ ಎರಡು ತೊಗೊಂಡಿದ್ದೀವಿ ನೈವೇದ್ಯ ಮಾಡೋಕ್ಕೆ. ಸೊ ಇದು ಗ್ರಾಮ ದೇವತೆ ಗೈಸ್, ಈ ಊರಲ್ಲಿ ಅಷ್ಟೇ ಇರೋದು. ತೋರಿಸ್ತೀನಿ ಬನ್ನಿ ಟೆಂಪಲ್ ಹೆಂಗಿದೆ, ಲೈಕ್ ಯಾವ ಥರ ವೈಬ್ ಇರುತ್ತೆ ಎಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ. ನನ್ನ ಜೊತೆ ಇದ್ದಾರೆ ಕ್ಯಾಮ್ರಾಮ್ಯಾನ್ ಸುಶಾಂತ್. ಸೊ ಹೋಗಿ ಪೂಜೆ ಮಾಡಿಕೊಂಡು ಹೋಗೋದು ವಾಪಸ್ ಮನೆಗೆ. ಇದೇ ರೋಡು ಗೈಸ್, ಇದು ಇಲ್ಲಿ ಎಲ್ಲ ಜಾತ್ರೆ ಆಗೋದು. ಹಿಂಗಿಡಿಬೇಕಾ? ಸೊ ಗೈಸ್, ಇದೇ ಗೈಸ್ ದೇವಸ್ಥಾನ ಅದು, ಕಾಣಿಸ್ತಾ ಇದೆಯಾ ನಿಮಗೆ? ದಿಸ್ ಇಸ್ ಪುಟಾಣಿ ದೇವಸ್ಥಾನ. ಇಲ್ಲಿ ಯಾರು ಬೇಕಾದರೂ ಬಂದು ಪೂಜೆ ಮಾಡ್ಬೋದು ಗೈಸ್. ನಾವೇ ಇವರೇ ಅವರೇ ಅಂತ ಏನಿಲ್ಲ, ಯಾರು ಬೇಕಾದರೂ ಬಂದು ಪೂಜೆ ಮಾಡಿಕೊಂಡು ಏನು ಇಷ್ಟ ಆಗುತ್ತೆ ಅದನ್ನ ಕೊಡ್ಬೋದು, ಎಲ್ಲ ಮಾಡ್ಬೋದು. ಇಟ್ಸ್ ಲೈಕ್ ಓಪನ್ ಪ್ಲೇಸ್ ಫಾರ್ ಎವ್ರಿ ಒನ್. ಸೊ ಇಲ್ಲಿ ಊರವರೆಲ್ಲರೂ ಅವ್ರಿಗೆ ಯಾವಾಗ ಇಷ್ಟ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ದೇವ್ರಿಗೆ ಗೇಟ್ ಹಾಕಲ್ಲ ಗೈಸ್, ಅದೇ ಒಂದು ಸ್ಪೆಷಾಲಿಟಿ. ಆಮೇಲೆ ಇದು ಸ್ಪೆಷಾಲಿಟಿನ ಜಸ್ಟ್ ವಿ ಕೇಮ್ ಫಾರ್ ಟೆಂಪಲ್. ನಾವು ಪೂಜೆ ಮಾಡಿಕೊಂಡು ಹೋಗೋದು. ತೋರಿಸ್ತೀನಿ ಹೆಂಗೆ ಪೂಜೆ ಮಾಡ್ತೀನಿ ಅಂತ. ಶುಕ್ರವಾರ ಅಲ್ವಾ ಗೈಸ್, ಯಾರು ಬಂದು ಪೂಜೆ ಮಾಡಿರ್ತಾರೆ. ಬೇರೆ ದಿವಸ ಆದರೆ ಪೂಜೆ ಮಾಡಿರಲ್ಲ. ಶುಕ್ರವಾರ ಆಗಿರೋದ್ರಿಂದ ಮತ್ತು ಜಾತ್ರೆ ಎಲ್ಲ ಆಗಿರೋದ್ರಿಂದ ಒಂದು ಶುಕ್ರವಾರ ಸ್ವಲ್ಪ ನೀಟಾಗಿದೆ. ಒಳಗಡೆ ಹಾಕೊಂಡು ಅದಕ್ಕೆ ಚಿಕ್ಕದಕ್ಕೆ ಮನೆಯಿಂದ ಇದು ಗೈಸ್ ಹಳ್ಳ ಗೈಸ್. ನಂಗೆ ಒಂಥರ ಮಾತಾಡೋಕ್ಕೆ ಇಲ್ಲ, ಯಾಕಂದರೆ ಊರಿನ ಜನ ಬಂದ್ಬಿಟ್ಟವ್ರು. ನನ್ನ ಮೇಲೆ ಆಣೆ ಇಟ್ಟರು. ಇದು ಹಳ್ಳ ಗೈಸ್, ಇಲ್ಲಿ ನೀರು ಹರಿಯುತ್ತೆ. ಇಲ್ಲಿ ನೀರು ಹರಿದ್ರೆ ದೇವಸ್ಥಾನ ಫುಲ್ಲು ತುಂಬೋಗುತ್ತೆ. ಜಸ್ಟ್ ದೇವಸ್ಥಾನ ಒಳಗಡೆ ಏನು ಕಾಣಿಸಲ್ಲ, ಜಸ್ಟ್ ನೀರು ಫಿಲ್ ಆಗಿಬಿಟ್ಟಿರುತ್ತೆ. ನಾನು ಇಷ್ಟು ವರ್ಷ ಇದ್ದಾಗಿಂದ ಒಂದೇ ಒಂದು ಸತಿ ತುಂಬಿದ್ದಿದೆ ಗೈಸ್. ನಾನು ಚಿಕ್ಕ ವಯಸ್ಸಿಂದ ಇದುವರೆಗೂ ತುಂಬಿತ್ತು. ಆವಾಗ ಫುಲ್ಲು ದೇವಸ್ಥಾನ ಎಲ್ಲ ತುಂಬಿತ್ತು. ಈಗ ಡ್ರೈ ಆಗಿದೆ, ಸಮ್ಮರ್ ಅಲ್ವಾ, ಮತ್ತೆ ಜಾಸ್ತಿ ಜೋರಾಗಿ ಮಳೆ ಬಂದರೆ ಇಟ್ ವಿಲ್ ಗೆಟ್ ಫಿಲ್ಡ್. ಆವಾಗ ದೇವಸ್ಥಾನನೆಲ್ಲ ಫುಲ್ಲು ನೀರು ತುಂಬೋಗುತ್ತೆ. ಇಲ್ಲೆಲ್ಲ ಫುಲ್ಲು ಈ ಥರ ಹರ್ಕೊಂಡು ಹೋಗುತ್ತೆ, ಈ ಥರ ಅಲ್ಲಿಂದ ಹಂಗೆ ಹರ್ಕೊಂಡು ಹೋಗುತ್ತೆ ಗೈಸ್. ಹಳ್ಳ ಇದು, ದೇವಸ್ಥಾನ ಹಿಂದೆನೇ ಹಳ್ಳ ಇದೆ ಗಾಯ್ಸ್. ಇವಾಗ ತಾನೇ ಪೂಜೆ ಆಯಿತು. ಇವಾಗೆಲ್ಲ ಪೂಜೆ ಮಾಡಿಕೊಂಡು ಎಡೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತಿತ್ತು ಅಲ್ಲೇ. ಈಗ ಮನೆಗೆ ಹೋಗ್ತಾ ಇದ್ದೀವಿ.
ತಿಂಗೇಸ್ ಯಾರು ಬೇಕಾದರೂ ಬಂದು ಮಾಡ್ಕೋಬೋದಲ್ವ. ಸೊ ಇವತ್ತು ಶುಕ್ರವಾರ ಎಲ್ಲರೂ ಊರು ಸ್ವಲ್ಪ ಜನ ಬಂದಿದ್ರು. ಸೊ ನಾನು ವ್ಲಾಗ್ ಮಾಡಿಲ್ಲ ಅಲ್ಲಿ ಅಷ್ಟು, ಅಂದರೆ ಮಾತಾಡಿಲ್ಲ, ಕ್ಲಿಪ್ಸ್ ತೊಗೊಂಡಿದ್ದೀವಿ. ಫ್ಯಾಕ್ಟ್ ಇಸ್ ಇದು ಈ ಊರಿಗೊಂದೇ ಈ ದೇವಸ್ಥಾನ ಇರೋದು. ದೊಡ್ಡದಾಗೆಲ್ಲ ಕಟ್ಟಕ್ಕೆ ಪ್ಲ್ಯಾನ್ ಮಾಡಿದರು, ಬಟ್ ದೇವರು ಅಪ್ಪಣೆ ಕೊಟ್ಟಿದ್ದು ಲೈಕ್ ಓವರ್ ನೈಟಲ್ಲಿ ಮಾತ್ರ ಎಷ್ಟು ಕಟ್ಟೋಕ್ಕಾಗುತ್ತೆ ಅಷ್ಟು ಕಟ್ಟಬೇಕು, ಇಲ್ಲಾಂದರೆ ಕಟ್ಟಬೇಡಿ ಅಂತ. ಸೊ ಇಷ್ಟಕ್ಕೆ ಬಿಟ್ಟಿದ್ದಾರೆ. ಇಂಟೆನ್ಷನ್ ಆಫ್ ದೇವ್ರ ಇಸ್ ಗೇಟ್ ಹಾಕ್ಬಾರ್ದು, ಬೀಗ ಹಾಕ್ಬಾರ್ದು ಅನ್ನೋ ಥರ. ದೇವಸ್ಥಾನ ದೊಡ್ಡದು ಮಾಡಿಬಿಟ್ಟು ಬಾಗಿಲೆಲ್ಲ ಹಾಕ್ಬಿಡ್ತಾರಲ್ಲ ಗೈಸ್, ದೇವ್ರಿಗೆ ಆ ಥರದ್ದು ಇಷ್ಟ ಇಲ್ಲ. ಸೊ ದೇವ್ರಿಗೆ ಬಾಗಿಲು ಹಾಕೋದು ಅದೆಲ್ಲ ಏನೂ ಇಷ್ಟ ಇಲ್ಲ. ಸೊ ಹಂಗೆ ಬಿಟ್ಟಿದ್ದಾರೆ. ಅಲ್ಲಿ ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಬೋದು ಅನ್ನೋದು ಆ ದೇವರ ಇಚ್ಛೆ. ಸೊ ಜನಗಳನ್ನೂ ಅದನ್ನೇ ಪೂರೈಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವಾಗ ಪೂಜೆ ಮಾಡಿದ್ವಿ, ಅಲ್ಲೆಲ್ಲ ಸ್ವಲ್ಪ ಜನ ಪೂಜೆ ಮಾಡ್ಕೋತಾ ಇದ್ದಾರೆ. ಪೂಜೆ ಮಾಡಿ ಸ್ವಲ್ಪ ಹೊತ್ತಿದ್ದು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ತಿಂಡಿಯನ್ನು ತಿನ್ನಬೇಕು ಗಾಯ್ಸ್. ಆ್ಯಂಡ್ ಯಾರೇ ಬಂದರೂ ಇಲ್ಲಿ ಲೈಕ್ ಯಾರೂ ಚಪ್ಪಲಿ ಹಾಕೊಂಡು ಬರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವಿತೌಟ್ ಚಪ್ಪಲಿನೇ ಬರ್ತಾರೆ. ನಾವು ಅಷ್ಟೇ. ಹೋದ ಶುಕ್ರವಾರ ಜಾತ್ರೆ ಇರುತ್ತಲ್ಲ, ಅವತ್ತು ಎಲ್ಲರೂ ಬಂದು ಎಡೆ ತೊಗೊಂಡು ಒಬ್ಬಿಟ್ಟು ಎಲ್ಲ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಎಡೆ ಎಲ್ಲ ಮಾಡ್ಕೋತಾರೆ. ಲಾರಿ ಬರ್ತಿದೆ ಇವರು. ಲಾರಿ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಟ್ಯಾಕ್ಟ್ರಿ ಗಾಯ್ಸ್. ಎಡೆ ಎಲ್ಲ ಮಾಡಿ ಇಲ್ಲೇ ಜಾತ್ರೆ ಇರುತ್ತೆ ಅಂದರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರೆ ಗೈಸ್. ಊಟ ಎಲ್ಲ ಅವ್ರಿಗೆ ಕೊಟ್ಬಿಡ್ತಾರೆ ಮೋಸ್ಟ್ಲಿ, ಯಾರೂ ಇಟ್ಕೊಳಲ್ಲ. ಸ್ವಲ್ಪ ಜನ ಸ್ವಲ್ಪ ತೊಗೊಂಡೋಗ್ತಾರೆ ಅಷ್ಟೇ. ಹಂಗೆ ಕೊಟ್ಬಿಟ್ಟು ಸಾಯಂಕಾಲ ಎಲ್ಲ ಜಾತ್ರೆಗೆ ರೆಡಿ ಆಗ್ತಾರೆ ಆ ಥರ. ಸೊ ನಾವು ಲಾಸ್ಟ್ ಫ್ರೈಡೇ ಇರಲಿಲ್ಲ ಅಂತ ಈ ಫ್ರೈಡೇ ಬಂದು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏನಾದ್ರು ಹೇಳಿದ್ನ ರಿಪೀಟ್ ಹೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ ಗೈಸ್. ನಾನು ಫಸ್ಟ್ ಟೈಮ್ ವ್ಲಾಗ್ ಅಲ್ವಾ, ಹೇಳಿದ್ನೇ ಹೇಳಾಕ್ಬಿಟ್ಟಿರ್ತೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ ನೀನು. ಸೊ ಒಬ್ರು ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ, ಏನಾದ್ರು ಮಮ್ಮಮ್ ಕೊಡ್ಲಿ ಅಂತ. ನೋಡಬೇಕು ಗೈಸ್. ಇಟ್ ವಾಸ್ ನೈಸ್ ಗೈಸ್, ಬಟ್ ಹೆವಿ ಬಿಸಿಲು, ಕಾಲು ಸುಡುತ್ತೆ, ಅಡಿಯಲ್ಲಿ ಬರೋಕ್ಕಾಗಲ್ಲ ಗೈಸ್. ಬೆಳಗ್ಗೆನೆ ಬೇಗ ಇದ್ದು ಮನೇಲೆಲ್ಲ ಪೂಜೆ ಮಾಡ್ಕೊಂಡು ಬಂದರೆ ಇಟ್ ವಿಲ್ ಬಿ ನೈಸ್ ಗೈಸ್. ಬೆಳಿಗ್ಗೆನೆ ಬಂದರೆ ಚೆನ್ನಾಗಿತ್ತು. ಯಾರು ಅವಾಗ ಫಸ್ಟ್ ಪೂಜೆ ಎಲ್ಲ ಏನೂ ಮಾಡಿರಲ್ಲ, ನಮ್ಮದೇ ಆಗಿರುತ್ತೆ. ದ ಥಿಂಗ್ ಇಸ್ ಇವಾಗ ಯಾರು ಪೂಜೆ ಮಾಡಿ ತೊಳೆದು ಹೋಗಿದ್ರೆ ನಾವು ಮತ್ತೆ ತೊಳೆಯೋಕ್ಕಾಗಲ್ಲ ಅದನ್ನ. ನಾವು ಬೆಳಗ್ಗೆನೆ ಬಂದರೆ ನಾವೇ ನೀಟಾಗಿ ತೊಳೆದು ನೀಟಾಗಿ ಒರೆಸಿ ಮಾಡೋಗ್ಬೋದು ಆ ಥರ. ಸೊ ಇಷ್ಟ ಆಗಿತ್ತು. ಆ್ಯಂಡ್ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನಾನು ಮನೆಗೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದಾಗ ಯಾವ ಅಂಗಡೀಲಿ ಏನೇನು ಇಸ್ಕೋತಾ ಇದ್ದೆ ಅಂತ ಅದೊಂದು ತೋರಿಸ್ತೀನಿ. ಇಲ್ಲ ಇವಾಗ ತೋರಿಸ್ತೀನಿ, ಇಲ್ಲ ಈವ್ನಿಂಗ್ ಬರ್ತೀನಿ, ಆವಾಗ ನೋಡೋಣ. ಬಿಸಿಲು ಜಾಸ್ತಿ. ಚಿಕ್ಕ ಪುಟಾಣಿ ಅಂಗಡಿ ಗೈಸ್, ಅಲ್ಲಿ ಎಷ್ಟು ₹1 ಎಲ್ಲ ಇಸ್ಕೊತಾ ಇದ್ದಿದ್ದೆ, ಆದರೂ ಎಷ್ಟು ಖುಷಿ ಕೊಡ್ತಾಯಿತ್ತು ಗೊತ್ತಾ ಆ ₹1 ಐಟಮ್ಸೇ. ಇವಾಗ ಅಯ್ಯೋ, ಇವಾಗ ₹1000 ಇಸ್ಕೊಂಡ್ರೂ ಖುಷಿ ಆಗಲ್ಲ. 10,000 ಬೇಕು ಅನಿಸುತ್ತೆ. ಅದು ಸಾಲಲ್ಲ ಅಷ್ಟೇನಾ ಅನ್ಸುತ್ತೆ. ಇವನಿಗೆ ಗೈಸ್ ನಾನು ಅಷ್ಟೊಂದು ದುರಾಸೆ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. ಇವನ್ಗಂಗೆ ನನಗೆ ಓಕೆ ಅಂತಾನೆ ಅನಿಸುತ್ತೆ. ಅಕ್ಕ ಆರಾಮ ನಡ್ಕೊ ಬರ್ತಾಳೆ. ನಾನು ಕ್ಯಾಮ್ರಾ ಹಿಡ್ಕೊಂಡು ಕೈಯೇ ಸತ್ತೋಯ್ತು ನಂದು. ಅಯ್ಯಪ್ಪ ಬಿಸಿಲು ಗೈಸ್ ಹೆವಿ, ಅದಕ್ಕೆ ಅರ್ಧ ಸ್ಟ್ರೈನ್ ಆಗಿಬಿಡುತ್ತೆ. ಬಿಸಿಲಿಲ್ಲ ಅಂದರೆ ವಿ ಕುಡ್ ಮ್ಯಾನೇಜ್. ಸ್ವಲ್ಪ ನೆರಳಿದ್ರೆ ಅಷ್ಟೊಂದು ಡಿಹೈಡ್ರೇಟ್ ಆಗಲ್ಲ. ಬಿಸಿಲಿದ್ರೆ ಡಿಹೈಡ್ರೇಟ್ ಆಗ್ತೀವಾ, ಸಖತ್ ಒಂಥರ ಆಗುತ್ತೆ. ಸ್ವಲ್ಪ ಇಡ್ಲಿ ಹಾಕೋದು ಪಾಪ ಹಾಕಿದ್ವಿ ಗೈಸ್. ಅದಕ್ಕೆ ಅದು ಹೆಣ್ಣಾಯಿ ಅಲ್ವಾ, ತಿಂದೇ ಇಲ್ಲ. ನೋಡಿ ತೆಂಗಿನ ಮರಗಳು ಹೆಂಗಿದೆ ನೇಚರ್. ಬಿಸಿಲು ಅದು ಮಣ್ಣಾಗಿತ್ತಲ್ಲ, ತಿನ್ನಲಿಲ್ಲ, ಬಾಯಿಗೆ ಇಡಬೇಕು. ಹೊಸ ನೋಡಿ ಗಾಯ್ಸ್ ಓಡ್ ಬರ್ತಾ ಇದೆ. ಹಸು ಎಲ್ಲ ಮೇಯಕ್ಕೆ ಹೋಗ್ತಾ ಇದ್ದಾವೆ. ಎಲ್ಲರೂ ತಿಂದು ಹಸುನ ಮೇಯ್ಸಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಹಸು ಇಲ್ಲ ಗೈಸ್. ನಾವು ಸುಶಾಂತನ ಹಸು ಕೈ ಕಳಿಸ್ತಾ ಇದ್ವಿ. ಅವಾಗಿತ್ತು ಗಾಯ್ಸ್, ಈಗಿಲ್ಲ. ಆವಾಗ ಒಂದೇ ಒಂದಿತ್ತು ಗೈಸ್. ಸಾಗಳು ಓಡೋಗ್ತಿದ್ದಾವೆ ನಮ್ಮನ್ನು ನೋಡಿ.
ಅವಾಗ ಒಂದೇ ಒಂದಿತ್ತು ಗೈಸ್, ಅದು ಕರೆಸಿದ್ದಿ ಅಂತ ಕರ್ರಗಿತ್ತದು. ನಾ ಕರೆಸಿದ್ದಿ ಅಂತಿದ್ವಿ. ನಮ್ಮ ತಾತ ಅದನ್ನ ಮಾರ್ಬಿಟ್ರು ಗೈಸ್. ಅದು ಇದ್ದಿದ್ರೆ ನಮ್ಗೊಂಥರ ಚೆನ್ನಾಗಿರ್ತಾಯಿತ್ತು, ಹಾಲು ಕರಿಯೋ ವಿಡಿಯೋ ಎಲ್ಲ ಮಾಡೋಕ್ಕೆ ಸಕ್ಕತ್ತಾಗಿರ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ. ದಟ್ ವಾಸ್ ನೈಸ್ ಗೈಸ್. ತುಂಬ ಒಳ್ಳೆ ಆಯ್ತಾ ಇರಲಿಲ್ಲ. ಅದೇನಂದರೆ ಒಂದ್ಸತಿ ನಾನು ಊರಿಗೆ ಬಂದಾಗ ನಮ್ಮ ತಾತ ನೀಟಾಗಿ ದಾರ ಕಟ್ತೀರಾ ಬಿಟ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದು ರಾತ್ರಿ ಬಂದುಬಿಟ್ಟು ಅಲ್ಲಿ ನಮ್ಮ ಅಜ್ಜಿ ಗಾರ್ಡನ್ ಥರ ಎಲ್ಲ ಹಾಕಿದ್ರಲ್ಲ, ಅಲ್ಲೆಲ್ಲ ಇರೋದೆಲ್ಲ ಹುಲ್ಲೆಲ್ಲ ಕಿತ್ಬಿಟ್ಟು, ಅದೇ ನಮ್ಮ ಮನೆ ಮುಂದೆ ಟೈಲ್ಸ್ ಹಾಕಿದ್ರಲ್ಲ ಗೈಸ್, ಅಲ್ಲಿ ಬಂದುಬಿಟ್ಟಿದೆ. ಅಲ್ಲಿ ಬಂದು ಅದು ಕಾಲು ಸ್ಲಿಪ್ಪಾಗಿ ಬಿದ್ದೋಗ್ಬಿಟ್ಟಿತ್ತು ಗೈಸ್. ಅಲ್ಲೇ ನೈಟೆಲ್ಲ ಅಲ್ಲೇ ಇತ್ತು. ನಾವು ಬೆಳಗ್ಗೆ ಎದ್ದು ನೋಡಿದ್ವಿ, ಎಲ್ಲ ತಿಂದು ಅಲ್ಲಿ ಬಿದ್ದುಬಿಟ್ಟಿತ್ತು. ಆಮೇಲೆ ಎತ್ತಿ ಹುಣ್ಸಿತಾಯಿತು. ಆ ಥರ ಮಾಡಿತ್ತು. ಜಾತ್ರೆ ಬ್ಯಾನರ್ ನೋಡಿ ಗೈಸ್, ಇದು ಅಮ್ಮೂರಿನ ಜಾತ್ರೆಯ ಬ್ಯಾನರ್. ಇನ್ನೊಂದು ದೇವಸ್ಥಾನ ಇದೆ ಗೈಸ್, ಇದು ಯಾವುದಂದರೆ ಗುಬ್ಬಿ ಚನ್ನಬಸವೇಶ್ವರವ. ಗುಬ್ಬಿ ಚನ್ನಬಸವೇಶ್ವರ, ಅದು ಗುಬ್ಬಿಯಪ್ಪ ಅಂತಾರೆ ಇಲ್ಲಿ. ಸೊ ಅದೊಂದು ದೇವಸ್ಥಾನ ಇದೆ ಇಲ್ಲಿ. ಅದೇ ಚಿಕ್ಕದು ಕಾಣಿಸ್ತಿದೆಯಲ್ಲ ಅದು. ಅದೊಂದು ಇದೊಂದು ಎರಡಿದೆ ಅಷ್ಟೇ ಗೈಸ್ ಇಲ್ಲಿ. ಇದು ಆರ್ಚ್ ನಮ್ಮೂರಿಂದು. ಹಾಂ, ಸ್ಕೂಲ್ ವ್ಯಾನು. ನಾನು ಓದಿದ್ದು ಹಳೆ ಸ್ಕೂಲ್ ವ್ಯಾನ್ ಹೋಗ್ತೈತೆ ನೋಡಿ ಗೈಸ್. ಇಲ್ಲಿ ನಾನು ಓದಿದ್ದು ಸ್ಕೂಲ್ ವ್ಯಾನ್. ಇದು ನಾನು ಓದಿದ್ದು ಸ್ಕೂಲ್. ನಾನು ಓದಿದ್ದು ಸ್ಕೂಲು ಗೈಸ್. ಅದು ಇಲ್ಲಿ, ಅಲ್ಲಿ ಅವ್ರು ನಿಂತಿದ್ದಾರಲ್ಲ ಅಲ್ಲಿ. ಸಾಯಂಕಾಲ ಈಗ ಸಾಕು, ಮಡಗ್ತೀನಿ. ಹೇಳು. ನಮ್ಗೀಗ ತೋರಿಸ್ತಾರೆ ಮಕ್ಕದಲ್ಲಿ ಹೆಂಗೆ ಎಲ್ಲಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಡೆ ಬಾ. ಹಾಯ್ ಗಾಯ್ಸ್, ನಾವು ಇವತ್ತು ನಮ್ಮ ತಾತ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಹೋಗ್ತಾ ಇದ್ದೀವಿ. ಯಾವ್ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಇವಾಗ ತಾನೇ ನಮ್ಮ ಅಜ್ಜಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ವಿತ್ ಕ್ಯಾರೆಟ್ ಮಾಡಿದರು, ಸಖತ್ತಾಗಿತ್ತು. ತಿಂದ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಎಲ್ಲ ಹೆಂಗಿರುತ್ತೆ ಊರಲ್ಲಿ ಅಂತ ತೋರಿಸ್ತೀನಿ. ಅಲ್ಲೇ ಒಂದು ದೇವಸ್ಥಾನಕ್ಕೆ, ಇಲ್ಲಿರೋ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದೀವಿ. ನಮ್ಮ ತಾತ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಗಾಯ್ಸ್. ಅಲ್ಲಿ ಹೋದ್ಮೇಲೆ ತೋರಿಸೋದು ಎಲ್ಲ ಹೋಗಿ ತೋರಿಸ್ತೀವಿ ಯಾವ್ಯಾವ ದೇವಸ್ಥಾನ. ನಾನು ಹೆಂಗೆ ರೆಡಿ ಆಗಿದ್ದೀನಿ ಕಾಮೆಂಟ್ ಮಾಡಿ ಗೈಸ್. ತಿರುಗು. ನೆರಳು. ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಗಾಯ್ಸ್. ಕೈ ಮುಗಿದು ನಡಿ ಬಂದಿದ್ದೀವಿ. ಆ್ಯಕ್ಚುಲಿ ಗೈಸ್, ನಾವು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, 2 ದೇವಸ್ಥಾನಕ್ಕೆ ಹೋದ್ವಿ. ವಿಡಿಯೋ ಮಾಡಿಲ್ಲ. ಕಾಳಿಯಮ್ಮ ಆ್ಯಂಡ್ ಕಾಳಿಕಾರ. ಈಗ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಡಿಯೋ ಬಂತು. ಗೊತ್ತು, ಯಾರಿಗೂ ಗೊತ್ತಿಲ್ಲ, ಬಟ್ ಹೂವು ಬಿತ್ತು ಗೈಸ್. ಹೂವು ಬಿತ್ತು. ಹಾಯ್ ಗಾಯ್ಸ್, ಇವಾಗ ಮೇನ್ ದೇವಸ್ಥಾನಕ್ಕೆ ಬರಬೇಕಂತ ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ತಾತ ಪೂಜೆಗೆ ಅವ್ರು ಮಾಡೋರಿಗೆ ಫೋನ್ ಮಾಡ್ತಾಯಿದ್ದಾರೆ. ಇಲ್ಲೇನು ಬೀಗ ಹಾಕಿಲ್ಲ, ಬಟ್ ಸ್ಟಿಲ್ ಕಾಲ್ ಮಾಡ್ತಿದ್ದಾರೆ ಬಂದು ಪೂಜೆ ಮಾಡ್ಕೊಳ್ಳಿ ಅಂತ. ಬನ್ನಿ, ನಾನು ಇನ್ನು ದೇವಸ್ಥಾನ ನೋಡಿಲ್ಲ, ಇವರು ನೋಡಿಲ್ಲ, ನೀವು ನೋಡಿಲ್ಲ. ಬನ್ನಿ ಹೆಂಗಿದೆ ಅಂತ ನೋಡಿ. ನನಗಂತೂ ಓಡಾಡೋಕ್ಕಾಗಲ್ಲ, ಕಲ್ಲರು ಮನೇಲೂ ಚಪ್ಪಲಿ ಹಾಕ್ಕೊಂಡು ಓಡಾಡಿ, ಎಲ್ಲೆಲ್ಲೂ ಚಪ್ಪಲಿ ಹಾಕ್ಕೊಂಡು ಓಡಾಡಿ ನನಗೆ ಚಪ್ಪಲಿ ಬಿಚ್ಚಿಬಿಟ್ಟು ನಾರ್ಮಲ್ ಟೈಲ್ಸ್ ಮೇಲೆ ಓಡಾಡೋದೇ ನನಗೆ ಒಂಥರ ಕಷ್ಟ ಆಗ್ಬಿಟ್ಟಿದೆ ಗೈಸ್. ಯಾರು ಇವರೆಲ್ಲ? ಇಂಥ ಜನಗಳೆಲ್ಲ ಸಿಗ್ತಾರೆ. ಹೊಡಿಯೋರು ಚಪ್ಪಾಳೆ, ಹೊಡಿಯೋರು ಹೊಡಿಯೋರು. ಹೇಗಿಯಾ
ವಾವೇ ಸಖತ್ ಸ್ಕೇರಿ ಆಗೈತೆ. ಗೈಸ್ ಈಗ ಯಾರೂ ಇಲ್ಲ ಅಂತ ನಮ್ಮ ತಾತನೇ ಪೂಜೆ ಮಾಡ್ತಿದ್ದಾರೆ. ಹೆಂಗೆ ನಿಧಾನಕ್ಕೆ ಬರ್ತಾವೆ ನೋಡಿ. ಯಾರಲ್ಲ ಅವಳು ಹುಡುಗಿ? ಬಾರವ ಬೇಗ ಬೇಗ ಅಂದರೆ ಕಾಲಿಗೆ ನೋವಾಗುತ್ತೆ ಬರಲ್ಲ. ಇಲ್ಲಿ ಇನ್ನೊಂದು ದೇವಸ್ಥಾನ ಅದಿರೋದು ಅಲ್ಲಿ ಆ ಕಡೆಯಲ್ಲಿ, ಇದು ಇಲ್ಲಿ. ದೇವಸ್ಥಾನ ಮಾತ್ರ ಮಸ್ತಾಗಿದ್ದಾವೆ ಗಾಯ್ಸ್. ಅಕ್ಕ ಬಂದ್ಲು ಅಕ್ಕ ಬಂದ್ಲು ಅಕ್ಕ ಬಂದ್ಲು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಶಿವಂ ಕರ್ಮಾಸ್ತು, ವೇದ ಸಮೃದ್ಧಿರಸ್ತು, ಶಾಸ್ತ್ರ ಸಮೃದ್ಧಿರಸ್ತು, ಧನಧಾನ್ಯ ಸಮೃದ್ಧಿರಸ್ತು, ಇಷ್ಟ ಸಂಪದಸ್ತು. ಈಶಾನ್ಯಂ ಬಹಿರ್ದೇಶೆ ಅರಿಷ್ಟ ನಿರಸನಮಸ್ತು, ಯತ್ಪಾಪಂ ತತ್ಪ್ರತಿಹತಮಸ್ತು, ಪಾತ್ರೆ ಯಚ್ರೆ ಯಚ್ಚದಸ್ತು. ಶುಕ್ರ ಅಂಗಾರಕ ಬುಧ ಬೃಹಸ್ಪತಿ ಶನೈಶ್ಚರ ರಾಹುಕೇತು ಸೋಮಸಹಿತ ಆದಿತ್ಯ ಪ್ರೋಗ ಸರ್ವೇ ಗ್ರಹ ಪ್ರಿಯಂತಾಂ. ತಿಥಿ ಕರ್ಣ ಮುಹೂರ್ತ ಜನ್ಮ ನಕ್ಷತ್ರ ದಿಕ್ದೇವತಾ ಪ್ರಿಯಂತಾಂ. ಶಾಮಂತಗೋ ರಾಣಿ ಶಾಮಂತ ಪಾಪಾನಿ ಶಾಮಂತು ಈತಯಃ. ಪಾತ್ರೆ ಶುಭಾನಿ ವರ್ಧಂತಾಂ. ಶಿವಾರುಷಯಃ ಸಂತು, ಶಿವಾ ಓಷಧಯಃ ಸಂತು, ಶಿವಾ ವನಸ್ಪತಯಃ ಸಂತು. ಅಹೋರಾತ್ರೆ ಶಿವೆ ಸ್ಯಾತಾಂ. ಉತ್ತರೇ ಶುಭ ಕರ್ಮಣ್ಯ ವಿಘ್ನಮಸ್ತು. ಉತ್ತರೋತ್ತರಮ ಹರಹರಾಭಿವೃದ್ಧಿರಸ್ತು. ಉತ್ತರೋತ್ತರ ಕ್ರಿಯಾ ಶುಭ ಸಂಪದ್ಯಂತಾಂ. ಅಗ್ನಿ ಪುರೋಗಪೇತಾಂ ನಂದಿ ಪುರೋಗ. ಗೈಸ್ ಪೂಜೆ ಎಲ್ಲ ಆಯಿತು, ಹೋಗ್ತಾ ಇದ್ದೀವಿ ಗೈಸ್ ಇವಾಗ ಮನೆಗೆ. ಮನೆಗೆ ಹೋಗಿ ಸಿಗ್ತೀವಿ ಅಷ್ಟೇ. ಇಷ್ಟೇ ಗೈಸ್ ಟೆಂಪಲ್ ರಾ. ಬಟ್ ಇದು ನಮ್ಮ ಊರಿಂದ ಸ್ವಲ್ಪ ದೂರ ಅಲ್ವಾ, ಅದಕ್ಕೆ ಸ್ವಲ್ಪ ಲಾಂಗ್ ಅನಿಸುತ್ತೆ. ಅದು ಬಿಟ್ಟರೆ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಆಗಿದೆ. ಕಾಡಲ್ಲಿರೋದು ದೇವರು. ಫುಲ್ಲು ತೋರ್ಸೋ ಕಾಡು. ಬಟ್ 4-ವೀಲರಲ್ಲಿ ಎಲ್ಲ ಬರೋಕ್ಕಾಗಲ್ಲ ಗೈಸ್. ಪಕ್ಕ ಅಲ್ವಾ? ಬರ್ಬೋದು ಆರಾಮ ಬರ್ಬೋದು, ಬಟ್ ಸ್ವಲ್ಪ ಕಷ್ಟ. ಡ್ರೈವರ್ ಸರಿಯಾಗಿದ್ದವ್ರು ಆದರೆ ಬರ್ಬೋದು. ಎಟ್ಲ ಪಟ್ಲ ಡ್ರೈವರ್ಸ್ಗಳೆಲ್ಲ ಓಡ್ಸೋಕ್ಕಾಗಲ್ಲ. ಏನಿದ್ರು ನಮ್ಮ ಲಾವಣಿನಂಥ ಡ್ರೈವರ್ಸ್ ಇದ್ರೆ ನೋಡಿ. ಡ್ರೈವರ್ಸ್ ನಂತರ ಪ್ರೋ ಡ್ರೈವರ್ಸ್ ಯಾರು ಇದ್ರೆ ಪ್ಲೀಸ್ ಬನ್ನಿ. ಇವನ್ ಥರ ಇರೋರು ಬರಬೇಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಷ್ಟೇ. ನನ್ನ ಒಂದು ಅಣ್ಣ ಬಂದಿದ್ರು ಗೈಸ್, ಅವರು ಬಿಟ್ಟೋದ್ರು. ಅಲ್ಲಿ ರೋಡು ಹೋಗೋಕ್ಕಾಗಲ್ಲ, ಫುಲ್ ಇದೇ ಥರ ರೋಡು ಅಲ್ಲಿ ತನಕ. ನೋಡಿ ತಾತ ಮತ್ತು ನಮ್ಮ ಅಕ್ಕ ಬರ್ತಾಯಿದ್ದಾರೆ ನೋಡಿ. ಅಲ್ಲಿ ಇಬ್ಬರು ಹೆಂಗೆ ಬರ್ತಾವ್ರಿ, ಅಲ್ಲಿ ಬರ್ತಾರೆ ನೋಡಿ. ನೋಡಿ ಗೈಸ್ ಇಲ್ಲಿ ಬಂದರು. ನೋಡಿ ಗೈಸ್ ಅಲ್ಲಿ ಗಾಡಿ ನಿಲ್ಲಿಸಿ ಕಬ್ಬಿನ ಕುಡಿಯೋಕೆ ಬಂದಿದ್ದೆ. ಕಬ್ಬಿನ ಹಾಳು. ಡಯಟ್ ಮಾಡೋರು ಕಬ್ಬಿನ ಹಾಲು ಕುಡಿತಾವ್ರೆ. ಇವಾಗ ಹೇಳಿಕ್ಕೆ ಹೌದಲ್ವಾ ಅಂತ ಹೇಳ್ತಾವ್ರೆ. ನ್ಯಾಚುರಲ್ ಶುಗರ್. ಅದೇ ಬೇರೆ ತಿನ್ನು ಅಂದರೆ ತಿನ್ನೋಕ್ಕಾಗಲ್ಲ. ನೋಡಿ ಚೇಸ್ ಮಾಡಿ ಕುಡಿಯೋಣ ಅಂದರೆ ಖಾಲಿನೇ ಮಾಡಿ. ನೋಡಿ ಗಾಯ್ಸ್ ಕ್ಯಾಶ್ ತಕೊಟ್ಲು, ಏನು ಅಕ್ಕನೇ ಕೊಡ್ಸೋ ಥರ. ಬಟ್ ಚೇಂಜ್ ಇಲ್ಲ ಅಂದರು. ಅದಕ್ಕೆ ಫೋನ್ ಪೇ ಮಾಡಿಬಿಡು, ನನ್ನ ಕೈಲೇ ಮಾಡಿಸ್ಬಿಟ್ಲು ಕೊನೆಗೆ.
ಗೈಸ್ ನಾನು 300 ರೂಪೀಸ್ ಪೆಟ್ರೋಲ್ ಹಾಕ್ಸಿದ್ದೀನಿ ಗೈಸ್ ನಮ್ಮ ತಾತನ ಗಾಡಿಗೆ. ಮತ್ತು ಅಲ್ಲಿ ಫ್ರೂಟ್ಸಿಗೆ ಖರ್ಚು ಮಾಡಿದ್ದೀನಿ ಗೈಸ್. ಒಂದು 10 ರೂಪಾಯಿ 20 ರೂಪಾಯಿ ನೀವು ನಮ್ಮ ಅಕ್ಕ ದುಡಿಯಂಗೆ ಆಗ್ಬಿಟ್ರೆ ನನ್ನ ರಾಜನ್ ಥರ ಇರ್ತಾಳೆ ಗೈಸ್. ನನ್ ಮೇಲೆ ಹಣೆ ಇಟ್ಟಳು. ಅಲ್ವಾ? ಹೇಳಿಲಿ. ಇವತ್ತು ನಾವು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸಿ ದ ವೆದರ್, ಸಿ ದಿಸ್ ಡಾಗ್. ಇಷ್ಟು ಚೀಲ, ಇದೊಂದು ಚೀಲ, ಅದೊಂದು ಚೀಲ ನಮ್ಮ ಅಜ್ಜಿ ಮನೆಯಿಂದ ತೊಗೊಂಡು ಹೋಗ್ತಾ ಇರೋದು. 1 2 3 ಬ್ಯಾಗು, 4 ಈ ಬ್ಯಾಗು ಆ ಬ್ಯಾಗು 6 ಬ್ಯಾಗ್ ತೊಗೋತಾ ಇದ್ದೀವಿ ಗೈಸ್. ಜೊತೆಗೆ ನಮ್ಮ ಅಜ್ಜಿದೊಂದು ಹ್ಯಾಂಡ್ ಬ್ಯಾಗು, ನಮ್ಮ ಅಜ್ಜಿ ತಿಂಡಿ ತಿಂತಿದ್ದಾರೆ, ಪಲಾವ್ ಮಾಡಿದರು. 9:30 ಬಸ್ಗೆ ಹೊರಡ್ತಾ ಇದ್ದೀವಿ. ಸೊ ನಮ್ಮ ತಾತ ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ತಾತ ದುಡ್ಡು ಎಣಿಸ್ತಿದ್ದಾರೆ ಕೊಡೋಕ್ಕೆ. ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ತವನೆ ಹೋಗೋಕ್ಕೆ. ನಮ್ಮ ಅಜ್ಜಿ ಚಪ್ಪಲಿ ಎಲ್ಲ ತೆಗ್ದಾಕಿ ರೆಡಿ ಮಾಡ್ತಾವನೆ, ಎಲ್ಲ ಹೋಗ್ಬಿಟ್ಟವನೆ. ಈಗ ಹೋಗಿ ಬೆಂಗಳೂರಲ್ಲಿ ಸಿಗ್ತೀವಿ ಗಾಯ್ಸ್. ಇಟ್ ವಾಸ್ ವೆರಿ ಬೆಸ್ಟ್. ಇಲ್ಲಿ ಬಂದ ನೋಡಿ, ಹಿಂದೆಗಡೆಯಿಂದ ಹೋಗಿ ಈ ಕಡೆ ಬರ್ತಾವನೆ. ಇಟ್ ವಾಸ್ ವೆರಿ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ವಿಲೇಜ್? ವಾವ್, ಚೆನ್ನಾಗಿತ್ತು ಗೈಸ್. ನೇಚರ್, ಅಜ್ಜಿ ತಾತ ಏನು ಹೇಳಿದ್ರು ಮಾಡಿಕೊಡ್ತಾರೆ. ಸೊ ಇಟ್ ವಾಸ್ ನೈಸ್. ಒಂಥರ ಬೇಜಾರು ಇವಾಗ ಹೋಗೋಕ್ಕೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಗೋ. ಇವನಿಂದ ವಿ ಆರ್ ಗೋಯಿಂಗ್. ಇವನಿಗೆ ಎಕ್ಸಾಮ್ ಇದೆ ಅಂತ. ಓಕೆ ಗೈಸ್, ಬಾಯ್. ಗೈಸಿಗೆ ಹೊರಟಿದ್ದೀವಿ. ಇದೇ ನಮ್ಮ ಊರಿನ ಸ್ಕೂಲ್. ಇದೊಂದು ಬೆಲ್ ನೋಡಿ ಗೈಸ್, ಇಲ್ಲಿ ಹೆಂಗಿದೆ. ದಿಸ್ ಇಸ್ ಬೆಲ್ ಗೈಸ್. ಕುಂಬಾಪುರ. ಇಲ್ಲಿ ನಮ್ಮ ಇಷ್ಟು ಬ್ಯಾಗು ನಮ್ಮ ಅಜ್ಜಿ. ಇದೊಂದು ಲಗೇಜು, ಇದೊಂದು ವೇಸ್ಟ್ ಲಗೇಜ್ ಅಂತ ತೊಗೊತೀವಿ ಅಷ್ಟೇ. ಇನ್ನೆಲ್ಲ ಯೂಸ್ಫುಲ್ ಲಗೇಜ್ ಗೈಸ್. ಇದು 3 ಮೇನು. ಇದು ಬಸ್ ಸ್ಟಾಪ್. ಇಲ್ಲಿ ಬಸ್ ಬರುತ್ತೆ. ಬಸ್ ಸ್ಟಾಪ್ ಅಂತ ಅಲ್ಲ, ಇಲ್ಲೆಲ್ಲರೂ ಬರ್ತಾರೆ, ಅದೇ ಬಸ್ ಸ್ಟಾಪ್. ನಮ್ಮ ಅಜ್ಜಿಯವರ ತಂಗಿ ಮನೆ. ದಿಸ್ ಒನ್ ನಮ್ಮ ಅಜ್ಜಿಯವ್ರ ತಂಗಿ ಗಂಡ. ಇಷ್ಟೇ ಗೈಸ್, ಹೊರಟಿದ್ದೀವಿ ಬೆಂಗಳೂರಿಗೆ. ಬಾಯ್ ಬಾಯ್.